ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚ್ಚಿ ವ್ಲಾಗ್ಸ್. ಇವತ್ತಿನ ರೆಸಿಪಿ ನಾನು ಚಾಕ್ಲೇಟ್ ಕೇಕ್ ರೆಡಿ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಆಚೆ ಕಡೆ ಹೈಜಿನಿಕ್ಕಾಗಿ ಮಾಡಿರಲ್ವಲ್ಲ, ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು ಎಗ್ ಏನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸೊ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಮೈದಾ, ಬೇಕಿಂಗ್ ಪೌಡರ್, ಸೋಡಾ, ಅದಾದಮೇಲೆ ಚಾಕ್ಲೇಟ್ ಪೌಡರ್, ಇಷ್ಟೇ ಸಾಕು. ಶುಗರು, ಇಲ್ಲಿ ಶುಗರ್ ಮಿಸ್ ಆಗಿದೆ. ಸೊ ಇಲ್ಲಿ ಫಸ್ಟು ನಾವು ಎಲ್ಲನೂ ಪೌಡರ್ಸ್ನ ಜರಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಗಂಟು ಇರುತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಜರಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಮೈದಾ ನಾನು 2 ಕಪ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಅದನ್ನು ಜರಡಿ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನಿಲ್ಲಿ 3/4 ಕಪ್ಪಷ್ಟು ಕೊಕ್ಕೋ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಜರಡಿ ಇಟ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಗಂಟೆಲ್ಲೂ ಇರಬಾರ್ದು. ಅದಾದಮೇಲೆ ಬೇಕಿಂಗ್ ಪೌಡರ್, ಸೋಡಾ ಬೇರೆ, ಬೇಕಿಂಗ್ ಪೌಡರ್ ಬೇರೆ. ನಾನಿಲ್ಲಿ ಬೇಕಿಂಗ್ ಪೌಡರು 2 ಸ್ಪೂನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬೇಕಿಂಗ್ ಸೋಡಾ 1/2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಇದೇ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ತುಂಬ ನೀಟಾಗಿ ಸ್ಪಾಂಜಿಯಾಗಿ ಕೇಕ್ ಬರುತ್ತೆ. ಓಕೆನಾ? ಎಲ್ಲ ನೀಟಾಗಿ ಜರಡಿ ಇಟ್ಕೋಬೇಕು. ನೋಡಿ, ಇಲ್ಲಿ ಲಾಸ್ಟಲ್ಲಿ ಒಂಥರ ಉಂಡೆ ಇರುತ್ತಲ್ವ, ಅದಕ್ಕೆ ಹಾಕಬೇಡಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಅದನ್ನು ಎಲ್ಲ ಫುಲ್ಲು ಪೌಡರ್ಸ್ನ ನಾವೇನು ಮಾಡೋಣ, ಜರಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ನಾನು ಯಾವ ಮೆಜರ್ಮೆಂಟ್ ತೊಗೊಂಡಿರ್ತೀನೋ ಮೈದಾ ಎಲ್ಲ, ಸೊ ಅದೇ ಮೆಜರ್ಮೆಂಟಲ್ಲಿ 2 ಕಪ್ ಆಗೋಷ್ಟು ಸಕ್ಕರೆನ ತೊಗೊಳ್ಳಿ ಫ್ರೆಂಡ್ಸ್. ಸೊ ನಾನಿಲ್ಲಿ 2 ಕಪ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಒಂದು ಸ್ಟೈನರ್ ಹೆಲ್ಪಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಆ ಪೌಡರ್ಸ್ ಎಲ್ಲ ಮಿಕ್ಸ್ ಆಗಬೇಕಲ್ವ. ಸೊ ನೀಟಾಗಿ ಇಲ್ಲಿ ನೀರು ಏನೂ ಆಗಬೇಡಿ, ನೀಟಾಗಿ ಆ ಪೌಡರ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಲ್ವ, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ನಾನು ಏನು ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ವ ಫ್ರೆಂಡ್ಸ್, ಅದೇ ಮೆಜರ್ಮೆಂಟ್ಸಲ್ಲೇ ಮಾಡ್ತಾಯಿದ್ದೀನಿ. ಸೊ ನೀವು ಅದೇ ಥರ ಮಾಡಿ. ಇಲ್ಲಿ ನಾನು ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ರೂಮ್ ಟೆಂಪರೇಚರಲ್ಲಿ ತುಂಬ ಕೋಲ್ಡ್ ಬೇಡ, ತುಂಬ ಹಾಟು ಬೇಡ ಫ್ರೆಂಡ್ಸ್. ಸೊ ರೂಮ್ ಟೆಂಪ್ರೇಚರಲ್ಲೇ ಇರಲಿ ಸಾಕು. ಅದಾದಮೇಲೆ ಅದೇ ಮೆಜರ್ಮೆಂಟಲ್ಲಿ 3/4 ಕಪ್ಪಷ್ಟು ಮೊಸರು ತೊಗೊಳ್ಳಿ, ಗಟ್ಟಿ ಮೊಸರು ತೊಗೊಳ್ಳಿ. ಇದು ಅಷ್ಟೇ, ರೂಮ್ ಟೆಂಪರೇಚರಲ್ಲಿ ತುಂಬ ಕೋಲ್ಡ್ ಬೇಡ. ಅದಾದಮೇಲೆ ಮಾಮೂಲಿ ಅಡುಗೆಗೆ ಬಳಸೋ ಎಣ್ಣೆ 1/4 ಬಟ್ಲು ಹಾಕ್ಕೊಳ್ಳಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆ ಹಾಕ್ಕೊಳ್ಳಿ, ಇದಕ್ಕೆ ಸಪ್ರೇಟಾಗಿ ಏನೂ ಬೇಡ. ಇಲ್ಲಿ ನಾನು ವೆನಿಲಾ ಎಸೆನ್ಸ್ ಆದರೂ ಹಾಕ್ಕೋಬೋದು, ಇಲ್ಲ ನಾನು ಇಲ್ಲಿ ಪೈನಾಪಲ್ ಎಸೆನ್ಸ್ ಹಾಕ್ತಾಯಿದ್ದೀನಿ. ಸೊ ಅದು ಫ್ಲೇವರ್ಗೆ ನಿಮಗೆ ವೆನಿಲಾ ಆದರೂ ಯೂಸ್ ಮಾಡ್ಬೋದು, ಪೈನಾಪಲ್ ಎಸೆನ್ಸ್ ಆದರೂ ಯೂಸ್ ಮಾಡ್ಬೋದು. 1 ಸ್ಪೂನ್ ಅಷ್ಟು ಯೂಸ್ ಮಾಡ್ತಾಯಿದ್ದೀನಿ, ಜಾಸ್ತಿ ಬೇಡ, ಅದೇ ತುಂಬ ಫ್ಲೇವರ್ ಆಗುತ್ತೆ. ಸೊ ಇಷ್ಟನ್ನ ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲೂ ಗಂಟು ಥರ ಆಗಬಾರ್ದು. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ, ಕಾಣಿಸ್ತಾ ಇದೆಯಲ್ವ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ವ ಎಷ್ಟು ನೀಟಾಗಿದೆ ಬ್ಯಾಟರು, ತುಂಬ ನೀಟಾಗಿ ಬಂದಿದೆ. ಸೊ ಈ ಬ್ಯಾಟರು ನೀವು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ನಾನಿಲ್ಲಿ ಅವನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅವನಲ್ಲಿ ಫಸ್ಟು ಪ್ರೀ ಹೀಟ್ ಮಾಡ್ಕೋಬೇಕು, ಅಂದರೆ 170ಗೆ ಪ್ರೆಸ್ ಮಾಡಿಕೊಂಡು ಆದಮೇಲೆ ಪ್ರೀ ಹೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅವನ್ ಇಲ್ದಿದ್ದವರು ಒಂದು ಬಾಣಲಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು 15 ಮಿನಿಟ್ಸು ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ನಮಗೆ ಅವನ್ ಥರನೇ ನೀಟಾಗಿ ಬಾಣಲಿಯಲ್ಲೇ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಅವನ್ ಇಲ್ದಿದ್ದವರು ಈ ಥರನೂ ಟ್ರೈ ಮಾಡಿ, ನೀಟಾಗೇ ಬರುತ್ತೆ. ಓಕೆನಾ? ಅದಾದಮೇಲೆ ನಾನು ಇಲ್ಲಿ ಒಂದು ಕೇಕ್ ಪಾನ್ಗೆ ಒಂದು ಬಟರ್ ಪೇಪರ್ ಹಾಕಿ ನೀಟಾಗಿ ಬಟರ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಆ ಶೀಟ್ ಮೇಲೆ ಸುತ್ತಲೂ ಬಟರ್ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲೂ ಕಚ್ಕೊಳ್ಳೋದಿಲ್ಲ, ನೀಟಾಗೆ ಬರುತ್ತೆ. ನೋಡಿ, ನಾವು ಏನು ರೆಡಿ ಮಾಡಿದ್ದೀರಲ್ವ ಬ್ಯಾಟರು, ಆ ಬ್ಯಾಟರ್ನ ಹಾಕಿ ಒಂದು 2 ಮಿನಿಟ್ಸು ಈ ಥರ ನೀಟಾಗಿ 1-2 ಸಲ ಟ್ಯಾಪ್ ಮಾಡಿ ಆ ಬಬಲ್ಸ್ ಏನಿರುತ್ತೋ, ಗ್ಯಾಪ್ಸ್ ಏನಾದರೂ ಇದ್ದರೆ ನೀಟಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ಸೊ ನಾವಿಲ್ಲಿ ಅವನ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀರಲ್ವ, ಸೊ ಅದು ಒಳಗಡೆ ಇಟ್ಟು ಒಂದು 1/2 ಅವರ್ಗೆ ನಾವು ಸೆಟ್ ಮಾಡಿಕೊಂಡ್ರೆ ನಮಗೆ ಕೇಕ್ ಅನ್ನೋದು, ಸೊ 20 ಮಿನಿಟ್ಸ್ಗೆ ನಾವೇನು ಸೆಟ್ ಮಾಡಿದ್ದೀರಲ್ವ, ಸೆಟ್ ಮಾಡಿದ್ಮೇಲೆ ಈಗ ನೋಡಿ, ಒಂದು ಟೂತ್ ಪಿಕ್ ಹೆಲ್ಪಿಂದ ನೀಟಾಗಿ ಕೇಕ್ ಆಗಿದೆಯಲ್ಲ ಅಂದ್ಬಿಟ್ಟು ನೋಡ್ಬೋದು. ಈಗ ಟೂತ್ ಪಿಕ್ಕಲ್ಲಿ ನೋಡಿದ್ರಲ್ವ, ನೀಟಾಗಿ ಆ ಟೂತ್ ಪಿಕ್ಗೆ ಏನೂ ಅಂಟ್ಕೊಂಡಿಲ್ಲ ಅಂದರೆ ನಮಗೆ ಕೇಕು ರೆಡಿ ಆಗಿದೆ ಅಂದ್ಬಿಟ್ಟು. ನೀವೇ ಎಷ್ಟು ಚೆನ್ನಾಗಿ ನೋಡಿದ್ರಲ್ವ, ಅದೆಲ್ಲೂ ಅಂಟ್ಕೊತಾ ಇರಲಿಲ್ವಲ್ಲ ಫ್ರೆಂಡ್ಸ್. ಸೊ ನಾವು ಈಗ ಉಲ್ಟಾ ಮಾಡಿ ತೆಗ್ದಿರಲ್ವ, ಸೊ ಅದಕ್ಕೆ ಹಾಕಿರೋ ಬಟರ್ ಪೇಪರ್ ತೆಗೆದ್ಬಿಟ್ರೆ ನಮಗೆ
ಕೇಕು ರೆಡಿ ಆಯಿತು ಫ್ರೆಂಡ್ಸ್. ಸೊ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಿಯಾಗಿ ಬಂದಿದೆ ನೋಡಿ, ತುಂಬ ಸಾಫ್ಟಿಯಾಗಿ ಬಂದಿದೆ. ಸೊ ಒಂದ್ಸಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಐಕಾನ್ನ ಪ್ರೆಸ್ ಮಾಡಿ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ಬರುತ್ತೆ ಫ್ರೆಂಡ್ಸ್. ಸೊ ತುಂಬ ಟೇಸ್ಟಿಯಾಗಿ ಚಾಕ್ಲೇಟ್ ಕೇಕ್ ಬಂದಿದೆ ಫ್ರೆಂಡ್ಸ್. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಣಾ ರಚ್ಚಿ ವ್ಲಾಗ್ಸ್ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್.